ಎಲ್ಲರಿಗೂ ನಮಸ್ಕಾರ. ಟ್ರೇಡ್ ಸತಾನಾಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಚಾರ್ಟ್ ಪ್ಯಾಟರ್ನ್ಸ್. ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಏನು, ಮಾರ್ಕೆಟಲ್ಲಿ ಯಾವ ರೀತಿ ಚಾರ್ಟ್ ಪ್ಯಾಟರ್ನ್ಸ್ಗಳಾಗುತ್ತೆ, ಅದನ್ನ ನಾವು ಟ್ರೇಡರ್ಸ್ ಆಗಿ ನಮ್ಮ ಅಡ್ವಾಂಟೇಜ್ಗೆ ಯಾವ ರೀತಿ ಉಪಯೋಗಿಸ್ಕೋಬಹುದು, ಇದನ್ನೆಲ್ಲ ಇವತ್ತಿನ ಟಾಪಿಕ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶುರು ಮಾಡೋಣ ಬನ್ನಿ. ಇವತ್ತಿನ ಟಾಪಿಕ್ ಬಂದು ಚಾರ್ಟ್ ಪ್ಯಾಟರ್ನ್ಸ್. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಮಾರ್ಕೆಟ್ ಪ್ಯಾಟರ್ನ್ಸ್ ಅಂತ ಮಾಡಿದೆ. ಮಾರ್ಕೆಟ್ ಪ್ಯಾಟರ್ನ್ಸ್ ಮತ್ತೆ ಚಾರ್ಟ್ ಪ್ಯಾಟರ್ನ್ಸ್ ನ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾರ್ಕೆಟ್ ಪ್ಯಾಟರ್ನ್ಸ್ ಬೇರೆ, ಚಾರ್ಟ್ ಪ್ಯಾಟರ್ನ್ಸೇ ಬೇರೆ. ಮಾರ್ಕೆಟ್ ಪ್ಯಾಟರ್ನ್ಸ್ ಅಂದ್ರೆ ಇಡೀ ಓವರ್ ಆಲ್ ಕಂಟೆಕ್ಸ್ಟ್ ಅಲ್ಲಿ ಯಾವ ರೀತಿ ಮಾರ್ಕೆಟ್ ಮೂವ್ ಆಗ್ತಿರುತ್ತೆ ಅನ್ನೋದು. ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಈಚ್ ಇಂಡಿವಿಜುವಲ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಪ್ಯಾಟರ್ನ್ಗಳು ಬರ್ಬೋದು ರಿಪೀಟೆಡ್ ಆಗಿ ಅನ್ನೋದು. ಓಕೆನಾ? ಅಗೇನ್ ಹೇಳ್ತಾ ಇದ್ದೀನಿ, ಏನಾದರೂ ಕ್ವಶನ್ಸ್ ಬಂದ್ರೆ, ಕನ್ಫ್ಯೂಷನ್ಸ್ ಆದ್ರೆ ಕಮೆಂಟ್ ಮಾಡಿ, ಅದ್ರ ಮೇಲ್ಗಡೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮುಂದಕ್ಕೆ ಹೋಗೋಕ್ಕೂ ಮುಂಚೆ ಇನ್ನೊಂದು ವಿಷಯನ ನಾನು ಕ್ಲಿಯರ್ ಕಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಇದನ್ನು ನಾನು ಮೊದಲೇ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಕಾನ್ಸೆಪ್ಟ್ನ ಕಲ್ತಾದ್ಮೇಲೆ ಡೈರೆಕ್ಟ್ ಆಗಿ ಹೋಗಿ ಟ್ರೇಡ್ ಮಾಡಬೇಡಿ. ಓಕೆನಾ? ಸೊ ಇದೆಲ್ಲ ಒಂದು ಒಂದು ಬೇಸ್ ನಾಲೆಜ್ನ ಹಾಕ್ತಾ ಇರೋದಷ್ಟೇ. ಇದ್ರ ಬೇಸಿಸ್ ಮೇಲ್ಗಡೆ ನೀವೆಲ್ಲಾನು ಡೆವಲಪ್ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಸ್ಟ್ರಾಟಜಿ ಆಗಿರ್ಬೋದು, ನಿಮ್ಮ ಸೆಟಪ್ ಆಗಿರ್ಬೋದು, ನಿಮ್ಮ ಗೇಮ್ ಪ್ಲಾನ್ ಆಗಿರ್ಬೋದು, ಯಾವುದೇ ಆಗಿದ್ರು ಅಷ್ಟೇ. ನಾನು ಏನೇ ಒಂದು ಕೊಡ್ತಾ ಇರೋದಲ್ಲ ಇಂಟ್ರಡಕ್ಷನ್. ಈ ಇಂಟ್ರಡಕ್ಷನ್ ಬೇಸ್ನ ನೀವು ಗಟ್ಟಿಯಾಗಿ ಹಾಕೊಂಡ್ರೆ ಇದ್ರ ಮೇಲ್ಗಡೆ ನೀವು ಎಷ್ಟು ದೊಡ್ಡ ಹೈ ರೈಸ್ ಬಿಲ್ಡಿಂಗ್ ಬೇಕಾದರೂ ಕಟ್ಕೊಂಡು ಹೋಗ್ಬೋದು. ನಿಮ್ಮ ಬೇಸ್ಮೆಂಟೇ ಗಟ್ಟಿ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಹಾಗಂತ ನೀವು ಬೇಸ್ಮೆಂಟ್ ಮೇಲ್ಗಡೆನೆ ಎಲ್ಲಾನು ಡಿಪೆಂಡ್ ಆಗೋಕ್ಕಾಗಲ್ಲ. ಇವಾಗ ಓಕೆ, ನಾನು ಚಾರ್ಟ್ ಪ್ಯಾಟರ್ನ್ಸ್ ಗೊತ್ತು, ಓಕೆ ಈ ರೀತಿ ಚಾರ್ಟ್ ಪ್ಯಾಟರ್ನ್ಸ್ ನಾನು ಮಾರ್ಕೆಟ್ನಲ್ಲಿ ನಾಳೆ ನೋಡ್ತೀನಿ ಅಥವಾ ಇವತ್ತು ನೋಡ್ತೀನಿ, ಅದ್ರ ಮೇಲ್ಗಡೆ ದುಡ್ಡು ಹಾಕ್ಬಿಡೋಣ, ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ದಯವಿಟ್ಟು ಟ್ರೇಡಿಂಗ್ನ ಶುರು ಮಾಡಬೇಡಿ. ಓಕೆನಾ? ಇದೆಲ್ಲ ಒಂದು ನಾಲೆಡ್ಜು. ನಿಮ್ಮ ಕ್ವಾಲಿಟಿ ಸ್ಕ್ರೀನ್ ಟೈಮ್ನ ಎಷ್ಟು ಕಂಟಿನ್ಯೂಸ್ ಆಗಿ ಹಾಕ್ತಿರೋ, ಯಾವ ಮಟ್ಟದಲ್ಲಿ ನೀವು ಅರ್ಥ ಮಾಡ್ಕೋತಿರೋ ಅದ್ರ ಮೇಲ್ಗಡೆ ನಾನು ಹೇಳ್ಕೊಡ್ತಿರೋದೆಲ್ಲ ವರ್ಕೌಟ್ ಆಗುತ್ತೆ. ಬರೀ ನಾನು ಹೇಳ್ಕೊಡ್ತಿರೋದ್ರ ಮೇಲ್ಗಡೆನೆ ನೀವು ಹೋಗಿದ್ರೆ ಅದು ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಟ್ರೇಡ್ ಸಾಧನ ಕಡೆಯಿಂದ ನಾವು ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು ನಾವು ಅಷ್ಟು ಕೊಡ್ತೀವಿ. ನಿಮ್ಮ ಕಡೆಯಿಂದ ನೀವು ಎಷ್ಟು ಡ್ಯೂ ಡಿಲಿಜೆನ್ಸ್ ಮಾಡ್ತಿರೋ ಅದ್ರ ಬೇಸಿಸ್ ಮೇಲ್ಗಡೆ ನೀವು ಪ್ರಾಫಿಟಬಲ್ ಆಗ್ತೀರಾ. ಸೊ ಇದನ್ನೆಲ್ಲ ಹೇಳ್ತಾ ನಮ್ಮ ಇವತ್ತಿನ ಟಾಪಿಕ್ ಮೇಲ್ಗಡೆ ಡೈವಿನ್ ಆಗೋಣ ಬನ್ನಿ. ಚಾಟ್ ಪ್ಯಾಟರ್ನ್ಸ್ ಅಂದ್ರೆ ಏನು? ಚಾಟ್ ಪ್ಯಾಟರ್ನ್ಸ್ ಆರ್ ಫಾರ್ಮೇಶನ್ ಕ್ರಿಯೇಟೆಡ್ ಬೈ ಪ್ರೈಸ್ ಮೂವ್ಮೆಂಟ್ಸ್ ಆಫ್ ಎ ಸೆಕ್ಯೂರಿಟಿ ಆನ್ ಎ ಚಾರ್ಟ್. ದೇ ಆರ್ ಯೂಸ್ಡ್ ಬೈ ಟೆಕ್ನಿಕಲ್ ಅನಾಲಿಸ್ಟ್ to predict the future movements based on the historical patterns. So chart patterns is very similar to market patterns. ಆದರೆ tiny difference ಇರುತ್ತೆ. Chart patterns are crucial for traders as they provide visual cues about the market sentiment and potential price direction. So ಈ ಚಾರ್ಟ್ ಪ್ಯಾಟರ್ನ್ಸ್ ಗಳು ನಮಗೆ ಕ್ಲೂ ಕೊಡುತ್ತೆ. ಓಕೆ, ಯಾವ ರೀತಿ ಆಗ್ಬೋದು, ಯಾವುದು ಜಾಸ್ತಿ ಹೈ ಪ್ರಾಬಬಿಲಿಟಿ ಇದೆ, ಯಾವುದು ಲೋ ಪ್ರಾಬಬಿಲಿಟಿ ಇದೆ ಅನ್ನೋ ಒಂದು ಕ್ಲೂಸ್ನ ನಮಗೆ ಈ ಚಾರ್ಟ್ ಪ್ಯಾಟರ್ನ್ಸ್ಗಳು ಅದು ಫಾರ್ಮೇಶನ್ ಆಗ್ತಾ ಆಗ್ತಾ ಓವರ್ ದಿ ಪೀರಿಯಡ್ ಆಫ್ ಟೈಮು ನಮಗೆ ಕ್ಲೂಸ್ನ ಬಿಡ್ತಾ ಹೋಗುತ್ತೆ. ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾವು ಹೈ ಪ್ರಾಬಿಲಿಟಿ ಸೆಟಪ್ ಯಾವ್ದಿದೆ ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವ ರೀತಿ ಟೈಪ್ಸ್ ಆಫ್ ಚಾರ್ಟ್ ಪ್ಯಾಟರ್ನ್ಸ್ ಇದೆ ನೋಡೋಣ ಬನ್ನಿ. ಫಸ್ಟ್ ಬಂದು ರಿವರ್ಸಲ್ ಪ್ಯಾಟರ್ನ್ಸ್. ರಿವರ್ಸಲ್ ಪ್ಯಾಟರ್ನ್ಸ್ ಅಂದ್ರೆ ರಿವರ್ಸಲ್ ಪ್ಯಾಟರ್ನ್ ಇಂಡಿಕೇಟ್ಸ್ ದಟ್ ದ ಟ್ರೆಂಡ್ ಇಸ್ ಲೈಕ್ಲಿ ಟು ರಿವರ್ಸ್ ಡೈರೆಕ್ಷನ್. ಅಂದ್ರೆ ಇವಾಗ ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ, ಅಪ್ ಟ್ರೆಂಡ್ ಆಗಿದ್ರೆ ಇದು ಟ್ರೆಂಡ್ ರಿವರ್ಸಲ್, ಇದನ್ನ ರಿವರ್ಸಲ್ ಪ್ಯಾಟರ್ನ್ ಅಂತಾರೆ. ಅಥವಾ ಅದು ಅಪ್ ಟ್ರೆಂಡ್ ಅಲ್ಲಿ ಇದ್ದು ಕನ್ಸಾಲಿಡೇಟ್ ಆಗಿ ಮತ್ತೆ ರಿವರ್ಸ್ ಆದ್ರೆ ಇದನ್ನ ಟ್ರೆಂಡ್ ರಿವರ್ಸಲ್ ಅಂತಾರೆ. ಯಾಕಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಡೌನ್ ಟ್ರೆಂಡ್ ಆಗಿದೆ ಅಂತ. ಇನ್ನೊಂದು ಬಂದು ಕಂಟಿನ್ಯೂಷನ್ ಪ್ಯಾಟರ್ನ್. ಕಂಟಿನ್ಯೂಷನ್ ಪ್ಯಾಟರ್ನ್ ಸಜೆಸ್ಟ್ ದಟ್ ದಿ ಕರೆಂಟ್ ಟ್ರೆಂಡ್ ವಿಲ್ ಕಂಟಿನ್ಯೂ ಆಫ್ಟರ್ ದಿ ಬ್ರೀಫ್ ಕನ್ಸಾಲಿಡೇಷನ್ ಪೀರಿಯಡ್. ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಪ್ರೈಸ್ ಕನ್ಸಾಲಿಡೇಟ್ ಆಗುತ್ತೆ, ನೆಕ್ಸ್ಟ್ ಅದ್ರ ಮೇಲ್ಗಡೆ ಹಂಗೆ ಕಂಟಿನ್ಯೂ ಆಗುತ್ತೆ. ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ಹಂಗೆ ಕನ್ಸಾಲಿಡೇಟ್ ಆಗುತ್ತೆ, ಹಂಗೆ ಡೌನ್ ಟ್ರೆಂಡ್ ಆಗುತ್ತೆ. ಸೊ ಈ ರಿವರ್ಸಲ್ ಪ್ಯಾಟರ್ನ್ಸ್ ಮತ್ತೆ ಕಂಟಿನ್ಯೂಷನ್ ಪ್ಯಾಟರ್ನ್ಸ್ ನೀವು ಮಾರ್ಕೆಟ್ ಪ್ಯಾಟರ್ನ್ಸ್ ನಲ್ಲೂ ನೋಡಬಹುದು. ಸೊ ಕಂಟಿನ್ಯೂಷನ್ ಪ್ಯಾಟರ್ನ್ಸ್ ಅಂದ್ರೆ ಯಾವ್ದಾದ್ರು ಜಸ್ಟ್ ರೀಕ್ಯಾಪ್ ಕೊಡ್ತಾ ಇರೋದು: ರ್ಯಾಲಿ, ಬೇಸ್, ರ್ಯಾಲಿ, ಅಥವಾ ಡ್ರಾಪ್, ಬೇಸ್, ಡ್ರಾಪ್. ಸೊ ಇವೆರಡು ಕಂಟಿನ್ಯೂಷನ್ ಪ್ಯಾಟರ್ನ್ಸ್. ಅದು ರಿವರ್ಸಲ್ ಪ್ಯಾಟರ್ನ್ಸ್ ಅಂತ ಅಂದ್ರೆ ಅದು ಡ್ರಾಪ್, ಬೇಸ್, ರ್ಯಾಲಿ ಅಲ್ವಾ? ಡ್ರಾಪ್, ಬೇಸ್, ರ್ಯಾಲಿ. ಇನ್ನೊಂದು ರ್ಯಾಲಿ, ಬೇಸ್, ಡ್ರಾಪ್, ರ್ಯಾಲಿ, ಬೇಸ್, ಡ್ರಾಪ್. ಸೊ ಇದು ಮಾರ್ಕೆಟ್ ಪ್ಯಾಟರ್ನ್ಸ್. ಇದರಲ್ಲಿ ಯಾವ ರೀತಿ ಚಾರ್ಟ್ ಪ್ಯಾಟರ್ನ್ಸ್ ಗಳಾಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡ್ತಿರೋದು. ಓಕೆನಾ? ಸೊ ಕನ್ಫ್ಯೂಸ್ ಆಗ್ಬಿಡಿ ಅಗೇನ್. ಅದಕ್ಕೋಸ್ಕರ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೇನಾದರೂ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಇಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ಚೆಕ್ಔಟ್ ಮಾಡಿ. ಸೊ ಫಸ್ಟ್ ರಿವರ್ಸಲ್ ಪ್ಯಾಟರ್ನ್ಸ್ ಯಾವ್ದಾವ್ದಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಇರೋದು ಹೆಡ್ ಅಂಡ್ ಶೋಲ್ಡರ್. ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇಸ್ ಫೌಂಡ್ ಬೈ 3 ಪೀಕ್, ಅ ಹೈಯರ್ ಪೀಕ್, ದಿ ಹೆಡ್, ಬಿಟ್ವೀನ್ 2 lower peaks, the shoulder. It indicates the potential trend reversal from bullish to bearish. ಓಕೆನಾ? ಹೆಡ್ ಅಂಡ್ ಶೋಲ್ಡರ್. ಹೆಡ್ ಅಂಡ್ ಶೋಲ್ಡರ್ ಅಂದ್ರೆ ಸಿಂಪಲ್, ಇದು ಹೆಡ್, ಇವೆರಡು ಶೋಲ್ಡರ್. ಸೊ ಇದು ಪೀಕ್ ಇದೆ, ಇವೆರಡು ಲೋವರ್ ಪೀಕ್ಸ್ ಇದೆ ಅಲ್ವಾ? ಸಿಂಪಲ್ ಆಗಿ ಚಾರ್ಟ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಒಂದು ಪೀಕ್ ಇದೆ, ಒಂದು ಹೆಡ್ ಇದೆ, ಇನ್ನೊಂದು ಪೀಕ್ ಇದೆ, ಆಮೇಲೆ ರಿವರ್ಸ್ ಆಗುತ್ತೆ. ಸೊ ಇದೊಂದು ಶೋಲ್ಡರು, ಇದೊಂದು ಶೋಲ್ಡರು, ಇದೊಂದು ಹೆಡ್. ಓಕೆನಾ? ಹೆಡ್ಡು ತುಂಬಾ ಹೈ ಇರುತ್ತೆ, ಓಕೆನಾ, ಹೈಯರ್ ಪೀಕ್. ಶೋಲ್ಡರು ಅದಕ್ಕಿಂತ ಲೋವರ್ ಆಗಿರುತ್ತೆ. ಸೊ ಇಲ್ಲಿ ಏನು ಹೇಳ್ತಿದೆ,
ಯಾವುದು ಒಂದು ಟ್ರೆಂಡ್ ಸ್ಟಾಕ್ ಬುಲಿಶ್ ಅಲ್ಲಿ ಇತ್ತೋ ಅಥವಾ ಅಪ್ ಟ್ರೆಂಡ್ ಅಲ್ಲಿ ಇತ್ತೋ ಅದು ರಿವರ್ಸ್ ಆಗೋ ಚಾನ್ಸಸ್ಗಳು ಹೈಯರ್ ಇದೆ ಈ ಚಾರ್ಟ್ ಪ್ಯಾಟರ್ನ್ ಮುಖಾಂತರ ಅನ್ನೋದು ಇದು ನಮಗೆ ತಿಳಿಸ್ಕೊಡ್ತಿದೆ. ಸೊ ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ಡ್ರಾ ಮಾಡ್ಬಿಟ್ಟಿದ್ದೀನಿ, ಆದ್ರೆ ಇದನ್ನ ರಿಯಲ್ ಲೈಫ್ ಅಲ್ಲಿ ಇಂಪ್ಲಿಕೇಟ್ ಮಾಡಬೇಕು ಅಂದ್ರೆ ಇಷ್ಟು ಸಿಂಪಲ್ ಆಗಿರಲ್ಲ. ಓಕೆನಾ. ಸೊ ಅದಕ್ಕೆ ನಾನು ಹೇಳಿದ್ದು ಕ್ವಾಲಿಟಿ ಸ್ಕ್ರೀನ್ ಟೈಮ್ ಕೊಟ್ಟರಷ್ಟು ಸುಲಭ ಆಗ್ತಾ ಹೋಗ್ತಿರುತ್ತೆ. ಓಕೆನಾ. ಸೊ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲಿ ನೀವು ಯಾವ್ದಾದ್ರು ಚಾರ್ಟ್ ಪ್ಯಾಟರ್ನ್ಸ್ ನ ಹೆಡ್ ಅಂಡ್ ಶೋಲ್ಡರ್ ನ ಐಡೆಂಟಿಫೈ ಮಾಡ್ಬೋದಾ? ಯಾಕಂದ್ರೆ ನಾನ್ ತೋರಿಸಿದ್ದು ತುಂಬಾ ಸಿಂಪಲ್ ಆಗಿತ್ತು. ಓಕೆ, ಈ ರೀತಿ ಮೂರ್ ಇರುತ್ತೆ, ಒಂದು ಪೀಕ್ ಇರುತ್ತೆ, ಇದಾದ್ರೆ ಇದನ್ನ ಹೆಡ್ ಅಂಡ್ ಶೋಲ್ಡರ್ ಅಂತ ಕರೀತಾರೆ ಅಂತ ಅಲ್ವಾ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದೊಂದು ಶೋಲ್ಡರ್, ಇದೊಂದು ಹೆಡ್, ನೆಕ್ಸ್ಟ್ ಇದೊಂದು ಶೋಲ್ಡರ್, ಅದಾದ್ಮೇಲೆ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಸೊ ಇದು ಶೋಲ್ಡರ್, ಇದೊಂದು ಹೆಡ್, ಇದೊಂದು ಶೋಲ್ಡರ್. ಇಲ್ಲಿ ಯಾವಾಗ ಎಂಟ್ರಿ ಯಾವಾಗ ಎಕ್ಸಿಟ್ ಆಗೋದು ಅದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ. ಸೊ ಈ ಹೆಡ್ ಮತ್ತೆ ಶೋಲ್ಡರ್ ಎಲ್ಲಿ ಬಂದು ಕಟ್ ಆಗುತ್ತೋ ಇದನ್ನ ನೆಕ್ ಲೈನ್ ಅಂತ ಕರೀತಾರೆ. ಈ ನೆಕ್ ಲೈನ್ ಯಾವಾಗ ಬ್ರೇಕ್ಔಟ್ ಆಗುತ್ತೋ ಈ ಬ್ರೇಕ್ಔಟ್ ಅಲ್ಲಿ ನಾವು ಎಂಟ್ರಿ ತಗೋಬೇಕು. ನಮ್ಮ ಎಸ್ ಎಲ್ ಪ್ರೀವಿಯಸ್ ಹೈ ಅಲ್ಲಿ ಇಟ್ರೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ನ ಇಟ್ಕೊಂಡ್ರೆ ನಾವು ಆರಾಮಾಗಿ ಟ್ರೇಡ್ ಮಾಡ್ಕೋಬಹುದು. ಸೊ ಅಗೇನ್ ನಾನು ಹೇಳ್ತಿರೋಷ್ಟು ನೀವು ಗೂಗಲ್ ಅಲ್ಲಿ ನೋಡ್ದಂಗೆ ಪ್ಯಾಟರ್ನ್ಸ್ ಗಳು ಓಕೆ ಯಾವ ರೀತಿ ಆಗ್ತಿದೆ ಈ ರೀತಿ ಆಗ್ತಿದೆ, ತುಂಬಾ ಆಡ್ಸ್ ಗಳೆಲ್ಲ ಬರ್ತಿರುತ್ತೆ. ಸೆಲ್ ಯಾವುದೇ ಒಂದು ಕೋರ್ಸ್ನ ಸೆಲ್ ಮಾಡೋದು ತುಂಬಾ ಈಸಿ. ನೀವು ಆ ರೀತಿ ಸ್ಕ್ಯಾಮ್ಗಳಿಗೆ ಬೀಳ್ಬೇಡಿ. ಓಕೆನಾ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಈ ಪ್ಯಾಟರ್ನ್ಸ್ ಯಾವ ರೀತಿ ಆಗ್ತಿದೆ, ಏನಕ್ಕೆ ಆಗ್ತಿದೆ, ಅದ್ರ ಸೈಕಾಲಜಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದ್ರ ಸೈಕಾಲಜಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಬರೀ ಪ್ಯಾಟರ್ನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಮೇಲ್ಗಡೆ ಇಂಟ್ರೆಸ್ಟ್ ಬಂದ್ರೆ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಸೈಕಾಲಜಿ ಬಗ್ಗೆ ಮಾತಾಡ್ತೀನಿ. ಸೊ ನೆಕ್ಸ್ಟ್ ಪ್ಯಾಟರ್ನ್ ಬಂದು ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್. ಸೊ ನಾನು ಹೆಡ್ ಅಂಡ್ ಶೋಲ್ಡರ್ ಹೆಂಗೆ ಹೇಳಿದೆ ಅದ್ರದ್ದು ಉಲ್ಟಾ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಇಸ್ ದಿ ಆಪೋಸಿಟ್ ಆಫ್ ಹೆಡ್ ಅಂಡ್ ಶೋಲ್ಡರ್, ಇಂಡಿಕೇಟ್ಸ್ ದಿ ಪೊಟೆನ್ಶಿಯಲ್ ಟ್ರೆಂಡ್ ರಿವರ್ಸಲ್ ಫ್ರಮ್ ಬೇರಿಶ್ ಟು ಬುಲಿಶ್. ಸೊ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್, ಸೊ ಇದು ಹೆಡ್, ಇದು ಶೋಲ್ಡರ್, ಹೆಡ್ ಶೋಲ್ಡರ್, ಇದನ್ನೇ ನಾನು ಉಲ್ಟಾ ನಿಂತ್ಕೊಂಡ್ರೆ ನಾನು ಅವಾಗ ಅದೇ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಆಗುತ್ತೆ. ಇದು ಒಂದು ಶೋಲ್ಡರ್, ಇದೊಂದು ಹೆಡ್, ಇದೊಂದು ಶೋಲ್ಡರ್, ಇದು ಉಲ್ಟಾ ಇದೆ. ಸೊ ಅದಕ್ಕೆ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಅಂತಾರೆ. ಸೊ ಇಲ್ಲೇನಾಗುತ್ತೆ, ಒಂದು ಬೇರಿಶ್ ಇಂದ ಅಥವಾ ಡೌನ್ ಟ್ರೆಂಡ್ ಇಂದ ಒಂದು ಅಪ್ ಟ್ರೆಂಡ್ಗೆ ಟ್ರೆಂಡ್ ರಿವರ್ಸ್ ಆಗ್ತಿದೆ ಅನ್ನೋದು ಈ ಚಾರ್ಟ್ ಪ್ಯಾಟರ್ನ್ ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಸೊ ಅಗೇನ್ ಇದು ನೆಕ್ ಲೈನ್, ಈ ನೆಕ್ ಲೈನ್ ನ ಯಾವಾಗ ಬ್ರೇಕ್ಔಟ್ ಮಾಡುತ್ತೋ ಆ ಬ್ರೇಕ್ಔಟ್ ಅಲ್ಲಿ ನಾವು ಎಂಟರ್ ಆದ್ರೆ ಕಾಲ್ಗೆ ರಿಸ್ಕ್ ನ ಇಲ್ಲಿ ಇಟ್ಕೊಂಡು ರಿವಾರ್ಡ್ ನ 2 ಟೈಮ್ಸ್ ಇಟ್ಕೊಂಡ್ರೆ ಈ ಚಾರ್ಟ್ ಪ್ಯಾಟರ್ನ್ಸ್ ವರ್ಕೌಟ್ ಆಗುತ್ತೆ. ಅಗೇನ್ ಇದ್ರ ಜೊತೆಗೆ ನಾವು ವಾಲ್ಯೂಮ್ ನೋಡಬೇಕು, ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಸ್ ನೋಡಬೇಕು. ಎಲ್ಲಾನು ಇಂಪ್ಲಿಕೇಟ್ ಆದ್ಮೇಲೆ ಈ ಪ್ಯಾಟರ್ನ್ ವರ್ಕೌಟ್ ಆಗುತ್ತೆ. ಇದ್ರ ಮೇಲ್ಗಡೆ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಓಕೆ, ಇಲ್ಲಿ ಯಾವ್ದಾದ್ರು ರಿವರ್ಸಲ್ ನೋಡ್ಬೋದಾ? ಯಾಕಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ತುಂಬಾ ಸಿಂಪಲ್ ಆಗಿತ್ತು. ಅದೇ ನಾವು ಅದನ್ನ ಒಂದು ಚಾರ್ಟ್ ಅಲ್ಲಿ ಐಡೆಂಟಿಫೈ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ಇದೊಂದು ಶೋಲ್ಡರು, ಇದೊಂದು ಹೆಡ್, ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಶೋಲ್ಡರ್. ಓಕೆನಾ. ಸೊ ಇಲ್ಲಿ ಸ್ಟ್ರಗಲ್ ಮಾಡಿದೆ ಹೋಗೋಕ್ಕೂ ಮುಂಚೆ. ಸೊ ಇದು ನಮ್ಮ ನೆಕ್ ಲೈನ್. ಆ ನೆಕ್ ಲೈನ್ ನೋಡಿ ಯಾವ ರೀತಿ ಕನ್ಸಾಲಿಡೇಟ್ ಆಗ್ತಿದೆ. ಸೊ ಇದೊಂದು ಶೋಲ್ಡರು, ಇದೊಂದು ಹೆಡ್, ಇದೊಂದು ಶೋಲ್ಡರು, ಇದು ನೆಕ್ ಲೈನ್. ಇಲ್ಲಿ ನಾನು ಎಂಟ್ರಿ ತಗೊಂಡ್ರೆ ನಾನು ರಿಸ್ಕ್ ನ ಇಲ್ಲಿ ಇಟ್ಕೊಂಡು ನಾನು ರಿವಾರ್ಡ್ ನ 2 ಟೈಮ್ಸ್ ಇಟ್ಕೋಬಹುದು. ಸೊ ಇದನ್ನ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಡಬಲ್ ಟಾಪ್ ಅಂಡ್ ಡಬಲ್ ಬಾಟಮ್. ಇದು ಕೂಡ ರಿವರ್ಸಲ್ ಪ್ಯಾಟರ್ನ್ಸ್. ಅ ಡಬಲ್ ಟಾಪ್ is a bearish reversal pattern formed by 2 peaks at roughly the same level, indicating resistance. So first double top ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ಡಬಲ್ ಬಾಟಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಬಲ್ ಟಾಪ್ ಅಂದ್ರೆ ಮೇಲ್ಗಡೆ. ಸೊ ಯಾವುದೇ ಒಂದು ಪ್ರೈಸು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಅದೇ ಲೆವೆಲ್ಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದ್ರೆ, ಸೊ ರಫ್ಲಿ ಯಾವುದೇ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಅದು ರಿಜೆಕ್ಟ್ ಆಗ್ತಿದ್ರೆ ಅಂದ್ರೆ ಸೆಲ್ಲರ್ಸ್ ಗಳಿದ್ದಾರೆ ಅಥವಾ ರೆಸಿಸ್ಟೆನ್ಸ್ ಇದೆ ಅಥವಾ ಸಪ್ಲೈ ಇದೆ. ಸೊ ಪ್ರೈಸು ಮತ್ತೆ ಮತ್ತೆ ಅದೇ ಲೆವೆಲ್ಗೆ ಹೋಗಿ ಟೆಸ್ಟ್ ಮಾಡ್ತಿದೆ. ಎಷ್ಟೇ ಟೆಸ್ಟ್ ಮಾಡಿದ್ರು ಸೆಲ್ಲರ್ಸ್ ಗಳು ಅದಕ್ಕಿಂತ ಮೇಲ್ಗಡೆ ಹೋಗಕ್ ಬಿಡ್ತಿಲ್ಲ. ಸೊ ಈ ರೀತಿ ಯಾವಾಗ ಡಬಲ್ ಟಾಪ್ ಆಗುತ್ತೋ ಅಲ್ಲಿಂದ ಟ್ರೆಂಡ್ ರಿವರ್ಸ್ ಆಗೋ ಚಾನ್ಸಸ್ ಗಳಿದೆ. ಸೊ ಅಗೇನ್ ಇಲ್ಲಿ ನಮ್ಮ ಎಂಟ್ರಿ ಪಾಯಿಂಟ್ಸ್ ಯಾವುದು? ಸೊ ನಾನು ಹೆಡ್ ಅಂಡ್ ಶೋಲ್ಡರ್ ಅಲ್ಲಿ ನೆಕ್ ಲೈನ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಇಲ್ಲೂ ಅದೇ ರೀತಿ ನೆಕ್ ಲೈನ್ ಇರುತ್ತೆ. ಓಕೆನಾ. ಸೊ ಯಾವುದು ಇಲ್ಲಿ ಬಂದು ಒಂದು ಸಿಂಗಲ್ ಬಾಟಮ್ ಮಾಡಿತ್ತಲ್ಲ, ಸೊ ಅದು ನಿಮ್ಮ ನೆಕ್ ಲೈನ್. ಸೊ ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೋ ಈ ಬ್ರೇಕ್ಔಟ್ ಅಲ್ಲಿ ನೀವು ಎಂಟರ್ ಆದ್ರೆ ರಿಸ್ಕ್ ನ 2 ಟೈಮ್ಸ್ ರಿಸ್ಕ್ ರಿಕಾರ್ಡ್ ಇಟ್ಕೊಂಡ್ರೆ ಈ ಪ್ಯಾಟರ್ನ್ ವರ್ಕೌಟ್ ಆಗುತ್ತೆ. ಸೊ ಇದೇ ರೀತಿ ಡಬಲ್ ಬಾಟಮ್. ಎ ಡಬಲ್ ಬಾಟಮ್ ಇಸ್ ಅ ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ಫಾರ್ಮ್ಡ್ ಬೈ 2 troughs or 2 bottoms at the roughly same level indicating support. ಓಕೆನಾ. ಸೊ ಯಾವುದೋ ಒಂದು ಪ್ರೈಸ್ ಲೆವೆಲ್ ಕೆಳಗಡೆ ಬರ್ತಿರುತ್ತೆ. ಓಕೆನಾ. ಒಂದು ಸಪೋರ್ಟ್ ಲೆವೆಲ್ ಹತ್ರ ಬಂದು ಬೌನ್ಸ್ ಆಗುತ್ತೆ. ಈ ಸಪೋರ್ಟ್ ಲೆವೆಲ್ಲು ಅಥವಾ ಡಿಮ್ಯಾಂಡ್ ಲೆವೆಲ್ಲು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗಕ್ಕೆ ಮತ್ತೆ ಪ್ರೈಸು ಬಂದು ಇದೇ ಸಪೋರ್ಟ್ ಲೆವೆಲ್ನ ಟೆಸ್ಟ್ ಮಾಡಿ ಬೌನ್ಸ್ ಮಾಡಿದ್ರೆ, ಸೊ ಇಲ್ಲಿ ನಮಗೆ ಡಬಲ್ ಬಾಟಮ್ ಆಯಿತು ಅಲ್ವಾ. ಅಂದರೆ ಪ್ರೈಸು ಒಂದೇ ಲೆವೆಲಲ್ಲಿ ಬಂದು 2 ಸಲ ಟೆಸ್ಟ್ ಮಾಡಿದೆ, ಅದನ್ನು ಡಬಲ್ ಬಾಟಮ್ ಅಂತಾರೆ. ಸೊ ಮತ್ತೆ ಈ ನೆಕ್ ಲೈನ್ನ ಯಾವಾಗ ಪ್ರೈಸು ಬ್ರೇಕ್ ಮಾಡುತ್ತೋ ಆ ಬ್ರೇಕ್ಔಟಲ್ಲಿ ನಾವು ಎಂಟರ್ ಆದರೆ ಕಾಲ್ ಸೈಡ್ಗೆ ಅಥವಾ ಲಾಂಗ್ ಸೈಡ್ಗೆ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಈ ಚಾರ್ಟ್ ಪ್ಯಾಟರ್ನು ವರ್ಕೌಟ್ ಆಗುತ್ತೆ. ಓಕೆನಾ.
ಸೊ ಇದು ಡಬಲ್ ಟಾಪ್, ಇದು ಡಬಲ್ ಬಾಟಮ್. ಇವೆರಡೂ ರಿವರ್ಸಲ್ ಪ್ಯಾಟರ್ನ್ಸು. ಡಬಲ್ ಟಾಪು ಡೌನ್ ಟ್ರೆಂಡ್ಗೆ, ಡಬಲ್ ಬಾಟಮು ಅಪ್ ಟ್ರೆಂಡ್ಗೆ. ಓಕೆನಾ, ಇದ್ರದ್ದು ಲೈವ್ ಎಕ್ಸಾಂಪಲ್ ನೋಡೋಣ ಬನ್ನಿ. ಇವಾಗ ಲೈವ್ ಎಕ್ಸಾಂಪಲ್ ನೋಡೋಣ ಬನ್ನಿ. ಓಕೆನಾ, ಫಸ್ಟು ಡಬಲ್ ಬಾಟಮ್ ನೋಡೋಣ. ಓಕೆನಾ, ಸೊ ಇಲ್ಲಿ ಒಂದು ಕೀ ಲೆವೆಲ್ ಇದೆ. ಪ್ರೈಸ್ ಇನ್ನೂ ಇದೆಲ್ಲ ಫಾರ್ಮ್ ಆಗಿರಲ್ಲ. ಓಕೆನಾ, ನಾನು ಇದೊಂದು ನೀವು ಅರ್ಥ ಮಾಡ್ಕೋಬೇಕು. ಬ್ಯಾಕ್ ಟೆಸ್ಟ್ ಮಾಡಬೇಕಾದ್ರೆ ತುಂಬ ಈಸಿ. ಯಾಕೆಂದರೆ ಒಂದು ಸಲ ಪ್ರೈಸ್ ಫಾರ್ಮ್ ಆದಮೇಲೆ ಓಕೆ ಇದೇ ಆಗುತ್ತೆ, ಇದೇ ರೀತಿ ಆಗುತ್ತೆ, ಓ ನೋಡಿ ಎಷ್ಟು ಚೆನ್ನಾಗಾಗಿದೆ, 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಇದೆ ಅನ್ನೋದು ಹೇಳೋದು ಸುಲಭ. ಆದರೆ ಲೈವಲ್ಲಿ ನಡಿಬೇಕಾದ್ರೆ ಅದನ್ನು ಅನಲೈಸ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಸ್ಕ್ರೀನ್ ಟೈಮ್ನ ಹಾಕ್ತಿರೋ ಅದ್ರ ಬೇಸಿಸ್ ಮೇಲ್ಗಡೆ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗೋದು. ಓಕೆನಾ, ಸೊ ಇದು ನನ್ನ ಕೀ ಲೆವೆಲ್ಲು. ಓಕೆನಾ, ಸಪೋರ್ಟ್ ಅಥವಾ ಡಿಮ್ಯಾಂಡ್ ಲೆವೆಲ್ಲು. ಈ ಕೀ ಲೆವೆಲ್ಗೆ ನೋಡಿ ಪ್ರೈಸ್ ಬಂದು ಫ್ಲಶ್ ಆಗಿದೆ. ಓಕೆನಾ, ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಬೌನ್ಸ್ ಆಗಿದೆ. ಮತ್ತೆ ಪ್ರೈಸ್ ಬಂದು ಅದೇ ಲೆವೆಲಲ್ಲಿ ಟೆಸ್ಟ್ ಮಾಡ್ತಿದೆ. ಓಕೆನಾ, ನೋಡಿ ಏನು ಚೆನ್ನಾಗಿ ಟೆಸ್ಟ್ ಮಾಡ್ತಿದೆ ಸೇಮ್ ಲೆವೆಲಲ್ಲಿ. ಸೊ ಇದು ನಮಗೆ ಡಬಲ್ ಬಾಟಮ್. ಇಲ್ಲೊಂದು ಬಾಟಮ್ ಇದೆ, ಇಲ್ಲೊಂದು ಬಾಟಮ್ ಇದೆ. ನಮ್ಮ ನೆಕ್ ಲೈನ್ ಇದಾಗಿರೋದ್ರಿಂದ ಪ್ರೈಸು ಒಂದ್ಸಲ ಬ್ರೇಕ್ಔಟ್ ಆದ ತಕ್ಷಣ ಎಂಟರ್ ಆಗ್ಬೋದು. ಇಲ್ಲಿ ನೋಡಿ ಬ್ರೇಕ್ಔಟ್ ಆಗಿ ಅದೇ ನೆಕ್ ಲೈನ್ಗೆ ಬಂದು ರೀಟೆಸ್ಟ್ ಮಾಡಿದೆ. ಇಲ್ಲಿ ನಾವು ಕಾಲ್ನ ಎಂಟರ್ ಆಗಿದ್ರೆ ರಿಸ್ಕ್ನ ಇಲ್ಲಿ ಇಟ್ಕೊಂಡು 2 ಟೈಮ್ಸ್ ರಿಸ್ಕ್ ರಿವಾರ್ಡು ನೋಡಿ ಚೆನ್ನಾಗಿ ಇಲ್ಲಿ ತನಕ ಇಟ್ಕೋಬೋದಿತ್ತು. ಅಷ್ಟು ದೂರ ಇಟ್ಕೊಳಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿ ತನಕ ಇಟ್ಕೊಂಡಿದ್ರು ನಿಮಗೆ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಸಿಗ್ತಿತ್ತು. ಸೊ ಇದನ್ನ ನೀವು ಲೈವ್ ಅಲ್ಲಿ ಅನಲೈಸ್ ಮಾಡಬೇಕು, ಒಂದ್ಸಲ ಪ್ಯಾಟರ್ನ್ ಮುಗಿದ್ಮೇಲೆ ಅನಲೈಸ್ ಮಾಡೋದಲ್ಲ. ಸೊ ಇದೇ ರೀತಿ ಡಬಲ್ ಟಾಪ್ ನೋಡೋಣ ಬನ್ನಿ. ಸೊ ಡಬಲ್ ಟಾಪ್ ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ ನನ್ನ ಕೀ ಲೆವೆಲ್ ಇದೆ. ಓಕೆನಾ, ಸೊ ಇದು ಇಂಟ್ರೆಸ್ಟಿಂಗ್. ಏನಕ್ಕೆ ಅಂದರೆ ಸೇಮ್ ಲೆವೆಲಲ್ಲಿ ಬರುತ್ತೆ. ಓಕೆನಾ, ರಫ್ಲಿ ಆನ್ ದ ಸೇಮ್ ಲೆವೆಲ್ ಎಕ್ಸಾಕ್ಟ್ ಆಗಿ. ಓಕೆ, ಅದೇ ಪಾಯಿಂಟಿಗೆ ಬಂದಿದೆಯಾ ಅಂತ ನೀವು ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಓಕೆ, ಇವಾಗ ಎಲ್ಲೋ 100 ರೂಪಾಯಿ ಇರುತ್ತೆ ಅನ್ಕೊಳ್ಳಿ, 100 ರೂಪಾಯಿ ರಿಜೆಕ್ಟ್ ಆಗಿರುತ್ತೆ. ಓಕೆ, ಮತ್ತೆ ಇದು 100 ರೂಪಾಯಿಗೆ ಬಂದು ರಿಜೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ, ಯಾಕೆಂದರೆ ಯಾವಾಗಲೂ ಅದಕ್ಕೇನೆ ನೀವು ಸಪ್ಲೈ ಮತ್ತು ಡಿಮ್ಯಾಂಡ್ ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಅರ್ಥ ಆಗಿಲ್ಲ ಅಂತಂದರೆ ನಾನು ಇಲ್ಲಿ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಓಕೆನಾ, ಸೊ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅದು ಒಂದು ಝೋನ್, ಕೀ ಲೆವೆಲ್ಸ್ ಅಲ್ಲ. ಓಕೆನಾ, ಝೋನ್ಗೂ ಲೆವೆಲ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಓಕೆನಾ, ಒಂದು ಝೋನ್ ಅಂತ ಇದ್ದಾಗ ಎಕ್ಸಾಕ್ಟ್ 100 ರೂಪಾಯಿಗೆ ಬಂದು ರಿಜೆಕ್ಟ್ ಆಗಲ್ಲ. ಓಕೆನಾ, ಮೇ ಬಿ 95 ಬಂದು ರಿಜೆಕ್ಟ್ ಆಗ್ಬೋದು. ಸೊ ಇಲ್ಲಿ ನೋಡಿ ಇದು 100 ರೂಪಾಯಿ ಅಂತ ಅನ್ಕೊಂಡ್ರೆ ಇದು ಪ್ರಾಬಬ್ಲಿ ಒಂದು 95 ರುಪೀಸ್ ಹತ್ರ ಬಂದಿದೆ. ಸೊ ಒಂದು ಸಲ ಬಂದು ಇದು ನಮ್ಮ ರೆಸಿಸ್ಟೆನ್ಸ್ ಅಥವಾ ಸಪ್ಲೈ ಲೆವೆಲ್ಲು ಒಂದ್ಸಲ ಬಂದು ಟೆಸ್ಟ್ ಮಾಡಿದೆ. ಇಲ್ಲಿ ಸೆಲ್ಲರ್ಸ್ ಇರೋದ್ರಿಂದ ಅದನ್ನ ಕೆಳಗಡೆ ಪುಷ್ ಮಾಡಿದ್ದಾರೆ. ಮತ್ತೆ ಪ್ರೈಸು ಅದೇ ಸೇಮ್ ಲೆವೆಲ್ ಹತ್ರ ಬಂದು ರಿಜೆಕ್ಟ್ ಆಗಕ್ಕೆ ಶುರು ಆಗಿದೆ. ಸೊ ಇದು ರಿಜೆಕ್ಟ್ ಆಗಬೇಕಾದ್ರೆ ನಮ್ಗೇನಾಗಿದೆ, ಫಸ್ಟ್ ಟಾಪು, ಇದು ಸೆಕೆಂಡ್ ಟಾಪು. ಸೊ ಡಬಲ್ ಟಾಪ್ ಆಗಿದೆಯಾ. ಸೊ ಇವಾಗ ನಮಗೆ ಈ ನೆಕ್ ಲೈನ್ನ ಅದು ಬ್ರೇಕ್ ಮಾಡಿದ್ರೆ, ಈ ನೆಕ್ ಲೈನ್ನ ಬ್ರೇಕ್ ಮಾಡಿದ್ರೆ ನಾವು ಈ ಬ್ರೇಕ್ಔಟಲ್ಲೇ ಎಂಟರ್ ಆಗ್ಬೋದು. ಇಲ್ಲ ಅಂದರೂ ಆ ನೆಕ್ ಲೈನ್ನ ಬಂದು ರೀಟೆಸ್ಟ್ ಮಾಡೋ ಲೆವೆಲಲ್ಲೂ ನಾವು ಎಂಟರ್ ಆಗಿದ್ರೆ, ನಮ್ಮ ರಿಸ್ಕ್ನ 2 ಟೈಮ್ಸ್ ಇಟ್ಕೊಂಡಿದ್ರೆ ಈಸಿಯಾಗಿ ನಮಗೆ ಈ ಚಾರ್ಟ್ ಪ್ಯಾಟರ್ನ್ ವರ್ಕೌಟ್ ಆಗಿರುತ್ತೆ. ಓಕೆನಾ, ಅಗೇನ್ ಹಿಂದೆ ನೋಡಿ ಹೇಳೋದು ಸುಲಭ, ನೀವು ಲೈವಲ್ಲಿ ನೋಡಬೇಕು. ಓಕೆನಾ, ಲೈವಲ್ಲಿ ನೋಡಬೇಕಾದ್ರೆ ಆ ಚಾರ್ಟ್ ಪ್ಯಾಟರ್ನ್ಸ್ ಯಾವ ರೀತಿ ಫಾರ್ಮ್ ಆಗ್ತಿದೆ, ಅದ್ರ ಹಿಂದೆ ಇರೋ ಸೈಕಾಲಜಿ ಏನು, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದಾಗಿತ್ತು ರಿವರ್ಸಲ್ ಪ್ಯಾಟರ್ನ್. ನೆಕ್ಸ್ಟ್ ಕಂಟಿನ್ಯೂಷನ್ ಪ್ಯಾಟರ್ನ್ಸ್ನ ನೋಡೋಣ ಬನ್ನಿ. ಫಸ್ಟ್ ಬರೋದು ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಆರ್ ಫಾರ್ಮ್ಡ್ ಬೈ ಕನ್ವರ್ಜಿಂಗ್ ಟ್ರೆಂಡ್ ಲೈನ್ಸ್ ಆ್ಯಂಡ್ ಕ್ಯಾನ್ ಬಿ ಅಸೆಂಡಿಂಗ್, descending or symmetrical. They indicate a period of consolidation before the trend continues. ಓಕೆನಾ, ಸೊ ಇದೆಲ್ಲ ಕಂಟಿನ್ಯೂಷನ್ ಪ್ಯಾಟರ್ನ್. ಕಂಟಿನ್ಯೂಷನ್ ಪ್ಯಾಟರ್ನ್ ಅಂದರೆ ಯಾವುದೇ ಒಂದು ಸ್ಟಾಕು ಸುಮ್ಮನೆ ಇವಾಗ ಓಕೆ 10 ರೂಪಾಯಿಂದ 100 ರೂಪಾಯಿಗೆ ಹೋಗಬೇಕು ಅಂದರೆ ಒಂದು ಸ್ಟಾಕು ಸುಮ್ಮನೆ ಸೀದಾ ಹೋಗ್ಬಿಡಲ್ಲ. ಓಕೆನಾ, ಅದು ಬ್ರೇಕ್ ತಗೊಳುತ್ತೆ. ಹೆಂಗೆ ಅಂದರೆ ನೀವು ಒಂದು ಕಾರ್ನ ನೀವು ಕನ್ಯಾಕುಮಾರಿಯಿಂದ ಡೆಲ್ಲಿಗೆ ಡ್ರೈವ್ ಮಾಡ್ದಂಗೆ ನೀವು ಒಂದೇ ಸ್ಟ್ರೆಚಲ್ಲಿ ಹೊಡೆಯೋಕ್ಕಾಗಲ್ಲ. ಓಕೆನಾ, ಸೊ ಅಲ್ಲಿ ಬ್ರೇಕ್ ತಗೋತೀರಾ. ಓಕೆನಾ, ಆ ಬ್ರೇಕ್ನ ಕನ್ಸಾಲಿಡೇಷನ್ ಪೀರಿಯಡ್ ಅಂತಾರೆ. ಆ ಕನ್ಸಾಲಿಡೇಷನ್ ಪೀರಿಯಡಲ್ಲಿ ಯಾವ್ಯಾವ ರೀತಿ ಪ್ಯಾಟರ್ನ್ಸ್ಗಳು ಫಾರ್ಮ್ ಆಗ್ಬೋದು ಅನ್ನೋದು ಈ ಕಂಟಿನ್ಯೂಷನ್ ಪ್ಯಾಟರ್ನ್ಸು. ಓಕೆನಾ, ಸೊ ಅದರಲ್ಲಿ ಒಂದು ಮೇಜರ್ ಆಗಿ ಬರೋದು ಟ್ರಯಾಂಗಲ್ ಪ್ಯಾಟರ್ನ್ಸ್. ಓಕೆನಾ, ಸೊ ಇವಾಗ ಪ್ರೈಸ್ 10 ರೂಪಾಯಿಂದ 100 ರೂಪಾಯಿಗೆ ಹೋಗಬೇಕು ಅಂತಂದರೆ ಮೇ ಬಿ ಇಲ್ಲೆಲ್ಲೋ 15 ರೂಪಾಯಿಗೆ ಹೋಗುತ್ತೆ. ಓಕೆನಾ, ಇಲ್ಲಿ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಸ್ಮಾಲ್ ಪುಲ್ ಬ್ಯಾಕ್ ಮಾಡ್ಬೋದು, ಮತ್ತೆ ಮೇಲ್ಗಡೆ ಹೋಗ್ಬೋದು. ಮತ್ತು 30 ರೂಪಾಯಿಗೆ ಹೋದ್ಮೇಲೆ ಮೇ ಬಿ ಅಲ್ಲೇ ಸ್ಟ್ರೇಟಾಗಿ ಕನ್ಸಾಲಿಡೇಟ್ ಮಾಡ್ಬೋದು. ನೆಕ್ಸ್ಟ್ 50 ರೂಪಾಯಿಗೆ ಹೋಗ್ಬೋದು. ನೆಕ್ಸ್ಟ್ ಮೇಲ್ಗಡೆ ಹೋಗ್ತಾ ಕನ್ಸಾಲಿಡೇಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗ್ಬೋದು. ಓಕೆನಾ, ಸೊ ಇದೆಲ್ಲ ಬೇರೆ ಬೇರೆ ರೀತಿ ಕನ್ಸಾಲಿಡೇಷನ್ ಫೇಸ್ಗಳು. ಈ ಯಾವ್ಯಾವ ರೀತಿ ಕನ್ಸಾಲಿಡೇಷನ್ ಫೇಸ್ಗಳಿದೆ ಅದನ್ನು ನೋಡೋಣ ಬನ್ನಿ. ಸೊ ದಟ್ ನಾವು ಕಂಟಿನ್ಯೂಷನ್ನ ಐಡೆಂಟಿಫೈ ಮಾಡ್ಬೋದು. ಓಕೆನಾ, ಫಸ್ಟ್ ಬರೋದು ಅಸೆಂಡಿಂಗ್ ಟ್ರಯಾಂಗಲ್. ಅಸೆಂಡಿಂಗ್ ಟ್ರಯಾಂಗಲ್ ಅಂತಂದರೆ ಪ್ರೈಸು ಒಂದು ಕೀ ಲೆವೆಲ್ ಹತ್ರ ಬಂದಮೇಲೆ, ಸೊ ಮೇ ಬಿ ಅದು ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆಯಾ ಅಥವಾ ಸ್ಟ್ರಾಂಗ್ ಸಪ್ಲೈ ಇದೆಯಾ, ಅಲ್ಲಿ ಸೆಲ್ಲರ್ಸ್ ಇದ್ದಾರಾ, ಸೊ ಅದನ್ನು ಟೆಸ್ಟ್ ಮಾಡುತ್ತೆ.
ಓಕೆನಾ. ಸೊ ಅದನ್ನ ಟೆಸ್ಟ್ ಮಾಡಬೇಕಾದ್ರೆ ಸೊ ಪ್ರೈಸು ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ಬಂದು ಒಂದು ಸ್ಮಾಲ್ ಪುಲ್ ಬ್ಯಾಕ್ ಮಾಡಿ ಮತ್ತೆ ಅದೇ ಲೆವೆಲ್ಗೆ ಹೋಗುತ್ತೆ. ಸೊ ಇಲ್ಲಿ ನಾವೇನು ಅನ್ಕೋಬಹುದು, ಡಬಲ್ ಟಾಪ್ ಆಗ್ತಿದೆ ಅಂತ ಅನ್ಕೋಬಹುದು. ಓಕೆನಾ. ಸೊ ಬೇಸ್ಡ್ ಆನ್ ದಿ ರಿವರ್ಸಲ್ ಪ್ಯಾಟರ್ನ್ಸ್. ಸೊ ಅದಕ್ಕೋಸ್ಕರ ನಮ್ಮ ಎಂಟ್ರಿ ಎಲ್ಲಿರಬೇಕು, ನೆಕ್ ಲೈನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ಇರಬೇಕು. ಇಲ್ಲಿ ಪ್ರೈಸು ನೆಕ್ ಲೈನ್ನ ಬ್ರೇಕ್ ಮಾಡೋದ್ರಲ್ಲಿ ಅದ್ರ ಹತ್ರನೂ ಬಂದಿಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಇದನ್ನ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಪುಲ್ ಬ್ಯಾಕ್ ಮಾಡುತ್ತಲ್ಲ, ಇದು ಇದಕ್ಕಿಂತ ಹೈ ಇರುತ್ತೆ. ಸೊ ಹೈಯರ್ ಹೈಸ್ ಮಾಡ್ತಾ, ಸೊ ಇದು ಹೈಯರ್ ಹೈ, ಇದ್ರ ನೆಕ್ಸ್ಟ್ ಹೈಯರ್ ಹೈ ಮಾಡ್ತಾ ಇಲ್ಲೊಂದು ಟ್ರೆಂಡ್ ಲೈನ್ ನ ಫಾರ್ಮ್ ಮಾಡಿದ್ರೆ, ಇದು ನಮಗೆ ಇಂಡಿಕೇಟ್ ಮಾಡೋದೇನು ಅಂದ್ರೆ ಕಂಟಿನ್ಯೂಷನ್ ಪ್ಯಾಟರ್ನ್. ಇಲ್ಲಿಂದ ಪ್ರೈಸು ಕಂಟಿನ್ಯೂ ಆಗ್ಬೋದು. ಸೊ ಇಲ್ಲಿ ನಮ್ಮ ಎಂಟ್ರಿ ಏನಿರಬೇಕು, ಒಂದು ಸಲ ಈ ರೆಸಿಸ್ಟೆನ್ಸ್ ಏನಿತ್ತು ನಮ್ದು ಅದನ್ನ ಬ್ರೇಕ್ಔಟ್ ಆದಾಗ, ಆ ಬ್ರೇಕ್ಔಟ್ ಅಲ್ಲಿ ನಾವು ಎಂಟರ್ ಆದ್ರೆ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಇಟ್ಕೊಂಡ್ರೆ ಈ ಚಾರ್ಟ್ ಪ್ಯಾಟರ್ನ್ ವರ್ಕೌಟ್ ಆಗುತ್ತೆ. ಸೊ ಅದೇ ಡಿಫ್ರೆನ್ಸು ಡಬಲ್ ಟಾಪ್ಗೂ ಮತ್ತೆ ಅಸೆಂಡಿಂಗ್ ಟ್ರಯಾಂಗಲ್ಸ್ಗೂ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಿಡಿಯೋನ ಹಿಂದಕ್ಕೆ ಓಡಿಸಿ ನೋಡಿ, ಓಕೆನಾ. ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ, ಆದರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ತಲೆ ಕೆಲವೊಂದ್ಸಲ ನಮ್ಮನ್ನೇ ತಲೆ ಕೆಡಿಸುತ್ತೆ, ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಸೊ ನೆಕ್ಸ್ಟ್ ಬರೋದು ಡಿಸೆಂಡಿಂಗ್ ಟ್ರಯಾಂಗಲ್ಸ್. ಡಿಸೆಂಡಿಂಗ್ ಟ್ರಯಾಂಗಲ್ಸ್ ಅಂತಂದ್ರೆ ಪ್ರೈಸು ಒಂದು ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ, ಓಕೆನಾ. ಇಲ್ಲೊಂದು ಸಪೋರ್ಟ್ ಲೆವೆಲ್ ಇರುತ್ತೆ ಅನ್ಕೊಳ್ಳಿ, ಅಲ್ಲಿ ಬಂದು ಪ್ರೈಸ್ ಟೆಸ್ಟ್ ಮಾಡುತ್ತೆ. ಓಕೆನಾ. ಓಕೆ, ಇಲ್ಲಿ ಬಯರ್ಸ್ ಇದಾರೋ ಸೆಲ್ಲರ್ಸ್ ಇದಾರೋ. ಸೊ ಒಂದು ಸಲ ಪ್ರೈಸ್ ಬಂದು ನಮ್ಮ ಸಪೋರ್ಟ್ ಹತ್ರ ಟೆಸ್ಟ್ ಮಾಡಿದಾಗ ಒಂದು ಪುಲ್ ಬ್ಯಾಕ್ ಕೊಡುತ್ತೆ. ಓಕೆನಾ. ಪುಲ್ ಬ್ಯಾಕ್ ಕೊಟ್ಟಾಗ ಸೆಲ್ಲರ್ಸು ತುಂಬ ಅಗ್ರೆಸಿವ್ ಆಗಿದ್ರೆ ಅಥವಾ ಸೆಲ್ಲಿಂಗ್ ಪ್ರೆಷರ್ ತುಂಬ ಜಾಸ್ತಿ ಇದ್ರೆ ಪ್ರೈಸ್ ಮತ್ತೆ ಕೆಳಗಡೆ ಬರುತ್ತೆ. ಓಕೆನಾ. ಇಲ್ಲಿ ಕೆಳಗಡೆ ಬಂದಾಗ ಮತ್ತೆ ಪುಲ್ ಬ್ಯಾಕ್ ಆಗ್ತಿದ್ರೆ, ಸೊ ಇದು ನಮ್ಮ ಡಬಲ್ ಬಾಟಮ್ ಪ್ಯಾಟರ್ನ್. ಸೊ ಬೇಸ್ಡ್ ಆನ್ ನಮ್ಮ ಡಬಲ್ ಬಾಟಮ್ ಪ್ಯಾಟರ್ನ್ ಏನು, ಓಕೆ, ಟ್ರೆಂಡ್ ರಿವರ್ಸಲ್ ಆಗ್ಬೋದು, ಇಲ್ಲಿ ಡೌನ್ ಟ್ರೆಂಡ್ ಇದ್ದಿದ್ದು ಅಪ್ ಟ್ರೆಂಡ್ ಆಗ್ಬೋದು ಅಲ್ವಾ. ಆದರೆ ಅದು ನಮಗೆ ಕನ್ಫರ್ಮೇಷನ್ ಕೊಡೋಕ್ಕೂ ಮುಂಚೆ ಅದು ನೆಕ್ ಲೈನ್ನ ಬ್ರೇಕ್ ಮಾಡಬೇಕು. ನೆಕ್ ಲೈನ್ ಇರೋದೆಲ್ಲಿ, ಇಲ್ಲಿ. ನಾ ಪ್ರೈಸ್ ಅಲ್ಲಿ ತನಕ ಬರಲಿಲ್ಲ, ಸೊ ಆ ಪ್ಯಾಟರ್ನ್ ಫಾರ್ಮ್ ಆಗ್ತಿಲ್ಲ. ಆದರೆ ನಮಗೆ ಇಲ್ಲಿ ಡೌನ್ ಟ್ರೆಂಡ್ ಲೈನ್ ಆಗ್ತಿದೆ. ಸೊ ಇದು ನಮಗೆ ಡಿಸೆಂಡಿಂಗ್ ಟ್ರಯಾಂಗಲ್. ಒಂದು ಸಲ ಯಾವಾಗ ಈ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೋ ಈ ಬ್ರೇಕ್ ಔಟಲ್ಲಿ ಎಂಟರ್ ಆಗ್ಬೋದು, ಇಲ್ಲಾಂದರೆ ವಾಪಸ್ಸು ಈ ರೀಟೆಸ್ಟ್ಗೆ ವೇಟ್ ಮಾಡಿ ಇಲ್ಲಿಂದ ನಾವು ಎಂಟರ್ ಆದರೆ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಇಟ್ಕೊಂಡ್ರೆ ಈ ಚಾರ್ಟ್ ಪ್ಯಾಟರ್ನ್ ವರ್ಕೌಟ್ ಆಗುತ್ತೆ. ಓಕೆನಾ. ಸೊ ಹಾಗೆ ನಾನು ಹೇಳ್ತಿದ್ದೀನಿ, ಇಲ್ಲಿ ನಾನು ಸ್ಟ್ರೇಟ್ ಲೈನ್ ತೋರಿಸ್ದಂಗೆ ನಮ್ಮ ಲೈವ್ ಎಕ್ಸಾಂಪಲ್ಸಲ್ಲಿ ಇರಲ್ಲ. ಓಕೆನಾ. ನಾನು ಲೈವ್ ಎಕ್ಸಾಂಪಲ್ಸ್ಗೆ ಇನ್ನೊಂದು ಸೆಷನ್ನೇ ಮಾಡ್ತೀನಿ, ಯಾಕೆಂದರೆ ಈ ಪ್ಯಾಟರ್ನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಮತ್ತೆ ದೊಡ್ಡ ದೊಡ್ಡ ವಿಡಿಯೋ ಆಗುತ್ತೆ. ನಾನು ಇಲ್ಲಿ ಸಿಂಪಲ್ ಲೈನ್ ಹೆಂಗೆ ತೋರಿಸ್ತಿದ್ದೀನಿ ಆ ರೀತಿ ಅಂತೂ ಇರಲ್ಲ. ಓಕೆನಾ. ಸೊ ನೀವು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಟೈಮ್ ಕೊಡ್ತೀರಾ ಅದ್ರ ಬೇಸಿಸ್ ಮೇಲ್ಗಡೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲೇ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಆಗಲೇಬೇಕು, ಹಾಗೇ ಆಗುತ್ತೆ. ಹಾಗಂತ ಹೆದರ್ಕೊಂಡು ಕೂತ್ಕೋಬೇಡಿ. ಓಕೆನಾ. ನೀವು ಎಷ್ಟು ಚೆನ್ನಾಗಿ ದಿನನಿತ್ಯ ಬಂದು ಮಾರ್ಕೆಟಲ್ಲಿ ಕೂತ್ಕೋತಿರೋ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಸಿಮೆಟ್ರಿಕಲ್ ಟ್ರಯಾಂಗಲ್. ಓಕೆನಾ. ಸೊ ಸಿಮೆಟ್ರಿಕಲ್ ಟ್ರಯಾಂಗಲ್ ಹೆಂಗಾಗಿರುತ್ತೆ ಅಂದರೆ, ಸೊ ಐದರ್ ಪ್ರೈಸ್ ಮೇಲ್ಗಡೆ ಹೋಗ್ತಿರುತ್ತೆ ಅನ್ಕೊಳ್ಳಿ, ಒಂದ್ಸಲ ರಿಜೆಕ್ಟ್ ಆಗುತ್ತೆ, ಫುಲ್ ಬ್ಯಾಕ್ ಆಗುತ್ತೆ, ಮತ್ತೆ ಬೌನ್ಸ್ ಆಗುತ್ತೆ, ಮತ್ತೆ ರಿಜೆಕ್ಟ್ ಆಗುತ್ತೆ, ಮತ್ತೆ ಬೌನ್ಸ್ ಆಗುತ್ತೆ. ಸೊ ಆದರೆ ಇಲ್ಲಿ ನಮ್ಗೆ ಅಸೆಂಡಿಂಗ್ ಟ್ರಯಾಂಗಲ್ ಮತ್ತು ಡಿಸೆಂಡಿಂಗ್ ಟ್ರಯಾಂಗಲಲ್ಲಿ ಒಂದು ಸಪೋರ್ಟ್ ಅಥವಾ ಒಂದು ರೆಸಿಸ್ಟೆನ್ಸ್ ಹತ್ರನೇ ಬೌನ್ಸ್ ಆಗ್ತಿರಲ್ಲ ಇಲ್ಲಿ. ಓಕೆನಾ. ಇಲ್ಲಿ ಬೇರೆ ಥರನೇ ಟ್ರೆಂಡ್ ಲೈನ್ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ಯಾವಾಗ ಈ ಟ್ರೆಂಡ್ ಲೈನಲ್ಲೇ ಕನ್ಸಾಲಿಡೇಟ್ ಆಗ್ತಿರುತ್ತೆ, ಎಲ್ಲರೂ ಒಂದು ಕಡೆ ಸ್ಕ್ವೀಸ್ ಔಟ್ ಆಗಬೇಕು. ಅದು ಸ್ಕ್ವೀಸ್ ಔಟ್ ಅಂದರೆ ಆ ಟ್ರೆಂಡ್ ಲೈನ್ ಏನಿರುತ್ತೋ ಅದರಿಂದ ಆಚೆ ಅಂತೂ ಹೋಗಬೇಕು, ಐದರದ್ದು ಮೇಲಾರು ಹೋಗ್ಬೋದು, ಕೆಳಗಡೆನಾರು ಹೋಗ್ಬೋದು. ಓಕೆನಾ. ಆದರೆ ಇದು ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟ್ರನ್, ಸೊ ಮೇಲ್ಗಡೆಗೆ ಬ್ರೇಕ್ಔಟ್ ಆಗೋ ಚಾನ್ಸಸ್ಗಳಿದೆ. ಅದೇ ಪ್ರೈಸ್ ಕೆಳಗಡೆ ಬರ್ತಾ ಈ ರೀತಿ ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮ್ ಆದರೆ ಅಲ್ವಾ, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು ನಾವು, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು. ಯಾವಾಗ ಬ್ರೇಕ್ಔಟ್ ಆಗುತ್ತೋ ಇಲ್ಲಿ ನಾವು ಎಂಟರ್ ಆದರೆ ನಾವು ಶಾರ್ಟ್ಗೆ ಈ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ವರ್ಕೌಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಫ್ಲಾಗ್ and pennant patterns. Flags are small rectangular patterns that slope against the prevailing trend, while the pennants are small symmetrical triangles. Both indicate a brief consolidation before a trend resumes. ಓಕೆನಾ. ಸೊ ಇವೆರಡು ಕನ್ಸಾಲಿಡೇಷನ್ ಪ್ಯಾಟರ್ನ್ಸ್. ಕಂಟಿನ್ಯೂಷನ್ ಅಂತಂದ್ರೆ ಯಾವುದೋ ಒಂದು ಟ್ರೆಂಡ್ ಅಲ್ಲಿ ಇರುತ್ತೆ, ಆ ಟ್ರೆಂಡ್ ಕಂಟಿನ್ಯೂ ಆಗೋಕ್ಕೂ ಮುಂಚೆ ಪ್ರೈಸ್ ರೆಸ್ಟ್ ಮಾಡುತ್ತೆ. ಆ ರೆಸ್ಟ್ ಮಾಡಬೇಕಾದ್ರೆ ಯಾವ ರೀತಿ ಪ್ಯಾಟರ್ನ್ಸ್ಗಳು ಫಾರ್ಮ್ ಆಗುತ್ತೆ ಅಂತ ನೋಡ್ತಾ ಇರೋದು. ಸೊ ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಸೊ ಫಸ್ಟ್ ಇರೋದು ಬುಲ್ಲಿಶ್ ಫ್ಲಾಗ್ ಟೈಪ್. ಬುಲ್ಲಿಶ್ ಫ್ಲಾಗ್ ಟೈಪ್ ಅಂತ ಏನು, ಬುಲ್ಲಿಶ್ ಅಂತಂದ್ರೆ ಪ್ರೈಸು ಮೇಲ್ಗಡೆ ಹೋಗ್ತಿರುತ್ತೆ. ಸೊ ಪ್ರೈಸು ಮೇಲ್ಗಡೆ ಹೋಗ್ತಿದ್ದಂಗೆ ರೆಸ್ಟ್ ತಗೋಬೇಕು ಅಲ್ವಾ. ರೆಸ್ಟ್ ತಗೊಳ್ಳೋದು ಯಾವ ರೀತಿ ಆಗ್ತಿರುತ್ತೆ ನೋಡಿ, ಸೇಮ್ ಟ್ರೆಂಡ್ ಲೈನ್ ಅಲ್ಲೇ ಇನ್ ಬಿಟ್ವೀನ್ ದೋಸ್ ಟು ಟ್ರೆಂಡ್ ಲೈನ್ಸ್ ಅಲ್ಲೇ ಇರುತ್ತೆ ಪ್ರೈಸು. ಸೊ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಕನ್ಸಾಲಿಡೇಷನ್ ಪೀರಿಯಡ್ ಅಥವಾ ಈ ಪುಲ್ ಬ್ಯಾಕ್ ಪೀರಿಯಡ್ ಅಲ್ಲಿ ವಾಲ್ಯೂಮ್ಗಳು ತುಂಬಾ ಲೋ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ವಾಲ್ಯೂಮ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಪ್ರೈಸ್ ಆಕ್ಷನ್ ಮತ್ತು ವಾಲ್ಯೂಮ್ ಇದ್ದರೆ ನಿಮಗೆ ಯಾವುದೇ ರೀತಿ ಇಂಡಿಕೇಟರ್ಸ್ಗಳು ಬೇಡ. EMA ಕ್ರಾಸ್ ಓವರ್ಗಳೋ, MACD, ಸೂಪರ್ ಟ್ರೆಂಡು, ಅದು ಇದು ಏನೂ ಬೇಡ. ಓಕೆನಾ. ಪ್ರೈಸ್ ಆಕ್ಷನ್ ಮತ್ತು ವಾಲ್ಯೂಮ್ ಓದಕ್ಕೆ ಬಂದರೆ
ವಿಲ್ ಬಿ ದಿ ಬೆಸ್ಟ್ ಟ್ರೇಡರ್ ಎವರ್. ಸೊ ಯಾವಾಗ ಇಲ್ಲಿ ವಾಲ್ಯೂಮ್ ಕಡಿಮೆ ಇರುತ್ತೆ, ಒಂದು ಸಲ ಏನಾದರೂ ಅಪ್ಪರ್ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ಈ ಬ್ರೇಕ್ಔಟ್ ಅಲ್ಲಿ ನಾವು ಎಂಟರ್ ಆಗ್ಬೋದು. ಸೊ ಇದು ಒಂಥರ ಬುಲಿಶ್ ಫ್ಲಾಗ್. ಏನಕ್ಕೆ ಬುಲಿಶ್ ಫ್ಲಾಗ್ ಅಂತ ಕರೀತಾರೆ ಅಂತಂದ್ರೆ, ಸೊ ಇದನ್ನ ಪೋಲ್ ಅಂತಾರೆ. ಓಕೆನಾ. ಫ್ಲಾಗ್ ಅಂದ್ರೆ ಬಾವುಟ ಹಾಯ್ಸ್ಟ್ ಮಾಡಿದಾಗ, ಸೊ ಇದು ಪೋಲು, ಅದ್ರದ್ದು ಫ್ಲಾಗ್ ಇದು, ಅದಕ್ಕೋಸ್ಕರ ಇದು ಬುಲಿಶ್ ಫ್ಲಾಗ್. ಇದೇ ರೀತಿ ಬೇರಿಶ್ ಫ್ಲಾಗ್ ಉಲ್ಟಾ. ಸೊ ಪ್ರೈಸ್ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ, ಪುಲ್ ಬ್ಯಾಕ್ ಮಾಡುತ್ತೆ. ಓಕೆನಾ. ಪುಲ್ ಬ್ಯಾಕ್ ಮಾಡಬೇಕಾದ್ರೆ ಒಂದೇ ಕನ್ಸಾಲಿಡೇಷನ್ ರೇಂಜಲ್ಲಿ ಇರುತ್ತೆ. ಯಾವಾಗ ಒಂದ್ಸಲ ಬ್ರೇಕ್ಔಟ್ ಆಗುತ್ತೋ ಆವಾಗ ನಮಗೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆನಾ. ಸೊ ಇದು ಪೋಲು, ಇದು ಫ್ಲಾಗ್. ಸೊ ಅದಕ್ಕೆ ಬೇರಿಶ್ ಫ್ಲಾಗ್. ನೆಕ್ಸ್ಟ್ ಬರೋದು ವೆಜ್ ಫ್ಲಾಗ್ ಅಂತ. ವೆಜ್ ಅಂದ್ರೆ ಸ್ಕ್ವೀಸ್ ಆಗ್ತಿರುತ್ತೆ ಒಂದೇ ಲೆವೆಲ್ ಅಲ್ಲಿ, ಪ್ರೈಸ್ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ಒಂದೇ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಗ್ತಿರುತ್ತೆ. ಸೊ ಇಲ್ಲಿ ವೆಡ್ಜಲ್ಲೂ ಮತ್ತೆ ರೆಗ್ಯುಲರ್ ಫ್ಲಾಗ್ ಅಲ್ಲೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಈ ಟ್ರೆಂಡ್ ಲೈನು ಪ್ಯಾರಲಲ್ ಆಗಿರುತ್ತೆ ಫ್ಲಾಗ್ ಅಲ್ಲಿ. ಅದೇ ವೆಡ್ಜಲ್ ಆದ್ರೆ ಅದು ಸ್ಕ್ವೀಸ್ ಆಗ್ತಿರುತ್ತೆ, ಅಂದ್ರೆ ಸಣ್ಣ ಆಗ್ತಿರುತ್ತೆ, ಪ್ಯಾರಲಲ್ ಇರಲ್ಲ. ಬುಲ್ಲಿಶ್ ವೆಡ್ಜ್ ಫ್ಲಾಗ್ ಅಲ್ಲೂ ಅಷ್ಟೇ, ಮತ್ತೆ ಬೇರಿಶ್ ವೆಡ್ಜ್ ಫ್ಲಾಗ್ ಅಲ್ಲೂ ಅಷ್ಟೇ. ಸೊ ಇದೇ ಟೈನಿ ಡಿಫ್ರೆನ್ಸ್. ಸೊ ಯಾವಾಗ ಪ್ರೈಸು ಈ ಅಪ್ಪರ್ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡುತ್ತೋ ಅವಾಗ ನಾವು ಕಾಲ್ ಎಂಟರ್ ಆಗ್ಬೋದು. ಅದೇ ಬೇರಿಶ್ ವರ್ಡ್ಸ್ ಫ್ಲಾಗ್ ಅಲ್ಲಿ ಕೆಳಗಡೆ ಬ್ರೇಕ್ಔಟ್ ಆದಾಗ ನಾವು ಪುಟ್ ಎಂಟರ್ ಆಗ್ಬೋದು. ಅಗೇನ್ ಇಲ್ಲಿ ರಿಸ್ಕ್ ರಿವಾರ್ಡ್ನ ನೀವು ಮೇಂಟೈನ್ ಮಾಡಬೇಕು. ಓಕೆನಾ. ರಿಸ್ಕ್ ರಿವಾರ್ಡ್ ಇಲ್ಲ ಅಂದರೆ ಯಾವುದೇ ಸ್ಟ್ರಾಟಜಿ ಇದ್ರೂ ಏನೂ ವರ್ಕೌಟ್ ಆಗಲ್ಲ. ರಿಸ್ಕ್ ರಿವಾರ್ಡ್ ಚೆನ್ನಾಗಿರಬೇಕು. ಸೊ ಅದೇ ರೀತಿ ಪೆನೆಂಟ್ ಪ್ಯಾಟರ್ನ್. ಈ ಪೆನೆಂಟ್ ಪ್ಯಾಟರ್ನ್ ಅಲ್ಲಿ ಏನು ಅಂತಂದ್ರೆ, ಫ್ಲಾಗು ಮತ್ತೆ ವೆಡ್ಜಲ್ಲಿ ಇತ್ತಲ್ಲ, ಯಾವ ರೀತಿ ಟ್ರೆಂಡ್ ಲೈನು ಕನ್ವರ್ಜ್ ಆಗ್ತಿತ್ತು, ಸೊ ಇದು ಒಂದೇ ಪಾಯಿಂಟ್ಗೆ ಹೋಗಿ ಕೂತ್ಕೊಬಿಡುತ್ತೆ, ಎರಡು ಬಂದು ಮೀಟ್ ಆಗುತ್ತೆ. ಓಕೆನಾ. ಸೊ ಪ್ರೈಸು ಇವೆರಡು ಟ್ರೆಂಡ್ ಲೈನ್ ಮಧ್ಯೆ ಓಡಾಡ್ತಾ ಯಾವಾಗ ಬ್ರೇಕ್ಔಟ್ ಕೊಡುತ್ತೋ ಅವಾಗ ಅಲ್ಲಿ ನಾವು ಕಾಲ್ಗೆ ಎಂಟರ್ ಆಗ್ತೀವಿ. ಅದೇ ಬೇರಿಶ್ ಸೈಡಲ್ಲೂ ಅಷ್ಟೇ, ಕನ್ಸಾಲಿಡೇಟ್ ಆಗಿ ಬ್ರೇಕ್ಔಟ್ ಆದಾಗ ಈ ಪೆನೆಂಟ್ ಸೈಡಲ್ಲಿ ಪುಟ್ ಸೈಡ್ಗೆ ಎಂಟರ್ ಆಗ್ತೀವಿ. ಸೊ ಇದು ಫ್ಲಾಗ್ ಅಂಡ್ ಪೆನೆಂಟ್ ಪ್ಯಾಟರ್ನ್. ಈ ಪ್ಯಾಟರ್ನ್ಸ್ಗಳೆಲ್ಲ ನಾನು ನಾನಾ ರೀತಿ ಹೆಸರು ಕೊಟ್ಕೊಂಡು ಏನ್ ಬೇಕಾದರೂ ಹೇಳ್ಬೋದು, ಆದ್ರೆ ನೀವು ಇದರಿಂದ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು. ಸೊ ಏನದು ಸೈಕಾಲಜಿ ಅಂತಂದ್ರೆ, ಸೊ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಇದ್ದಾಗ ವಾಲ್ಯೂಮ್ಗಳು ತುಂಬಾ ಜಾಸ್ತಿ ಇರಬೇಕು. ಯಾವಾಗ ಅದು ಪುಲ್ ಬ್ಯಾಕ್ ಅಥವಾ ಕನ್ಸಾಲಿಡೇಷನ್ ಫೇಸ್ ಇರುತ್ತೋ ಅಲ್ಲಿ ವಾಲ್ಯೂಮ್ ಕಡಿಮೆ ಇರಬೇಕು. ಯಾವಾಗ ಒಂದ್ಸಲ ಪ್ರೈಸ್ ಬ್ರೇಕ್ ಔಟ್ ಆಗುತ್ತೋ ಆ ಬ್ರೇಕ್ಔಟ್ ಅಲ್ಲಿ ಮತ್ತೆ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು. ಸೊ ಈ ಎಲ್ಲ ಚೆಕ್ ಪಾಯಿಂಟ್ಸ್ಗಳು ಚೆಕ್ ಆದರೆ ಮಾತ್ರ ಈ ಪ್ಯಾಟರ್ನ್ಸ್ಗಳು ವರ್ಕೌಟ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಫೇಕ್ಔಟ್ ಆಗುತ್ತೆ. ಯಾಕಂದರೆ ಈ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಾ, ಯಾಕಂದರೆ ಕೆಲವೊಂದ್ಸಲ ಈ ರೀತಿ ಪ್ಯಾಟರ್ನ್ಸ್ಗಳನ್ನ ಫಾಲೋ ಮಾಡ್ತಾರೆ ಅಂತ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅವ್ರೇನು ಮಾಡ್ತಾರೆ, ಸುಮ್ಮನೆ ಒಂದು ಡ್ರಾಪ್ ಕೊಡ್ತಾರೆ, ಲಿಕ್ವಿಡಿಟಿ ಗ್ರ್ಯಾಬ್ ಅಂತಾರೆ ಅದನ್ನು. ಸೊ ಒಂದು ಸಲ ಏನಾದರೂ ಪ್ರೈಸ್ ಕೆಳಗಡೆ ಬಂದು ಓಕೆ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದೆ, ಟ್ರೆಂಡ್ ರಿವರ್ಸಲ್ ಆಗ್ಬೋದು ಅಂತ ನಾವು ವಾಲ್ಯೂಮ್ ಏನಾದ್ರು ನೋಡದೆ ಪುಟ್ಟಿಗೆ ಎಂಟರ್ ಆದ್ರೆ ಅವ್ರು ವಾಪಸ್ ಪ್ರೈಸ್ನ ಪಟ್ ಅಂತ ಮೇಲ್ಗಡೆ ಪುಷ್ ಮಾಡ್ತಾರೆ. ಓಕೆನಾ. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನ ನೀವು ನಿಮ್ಮ ಸ್ಟ್ರಾಟಜಿನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಬರ್ಕೋಬೇಕು. ಓಕೆ, ನಾನು ಏನೇನು ನೋಡಬೇಕು, ಈ ರೀತಿ ಫಾರ್ಮ್ ಆಗಬೇಕಾದ್ರೆ ನನ್ನ ಚೆಕ್ ಲಿಸ್ಟ್ಗಳೇನು, ಇದನ್ನೆಲ್ಲ ಬರ್ಕೋಬೇಕು. ಸೊ ಒಂದ್ಸಲ ಯಾವಾಗ ಬ್ರೇಕ್ಔಟು ನಮಗೆ ವಿತ್ ವಾಲ್ಯೂಮ್ ಕೊಡುತ್ತೋ ಸೊ ಅದಕ್ಕೆ ಹೈ ಪ್ರಾಬಬಿಲಿಟಿ ಇರುತ್ತೆ ಟ್ರೆಂಡ್ ಕಂಟಿನ್ಯೂ ಆಗೋದ್ರಲ್ಲಿ. ಸೊ ನೆಕ್ಸ್ಟ್ ಬಂದು ರೆಕ್ಟಾಂಗಲ್ಸ್. ಸೊ ಇಟ್ಸ್ ಅಗೇನ್ another form of consolidation phase. Rectangles are formed by the horizontal support and resistance level indicating a period of consolidation before the trend continues. ಸೇಮ್ ಫ್ಲಾಗ್ ಮತ್ತೆ ಪೆಂಡೆಂಟ್ ಮತ್ತೆ ವೆಜ್ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದೇ ರೀತಿ ಇದುವೆ. ಸೊ ಇಲ್ಲಿ ನೋಡಿ, ಬುಲಿಶ್ ರೆಕ್ಟಾಂಗಲ್, ಬೇರಿಶ್ ರೆಕ್ಟಾಂಗಲ್. ಸೊ ಪ್ರೈಸ್ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ಅಪ್ ಟ್ರೆಂಡ್ ಅಲ್ಲಿ ಇದ್ದು ಒಂದು ರೆಸಿಸ್ಟೆನ್ಸ್ ಮತ್ತೆ ಒಂದು ಸಪೋರ್ಟ್ ಫಾರ್ಮ್ ಹಾಕೊಂಡು ಅದ್ರ ಒಳಗಡೆನೆ ಓಡಾಡ್ತಿರುತ್ತೆ. ಸೊ ಇದನ್ನ ಕನ್ಸಾಲಿಡೇಷನ್ ಫೇಸ್ ಅಂತಾರೆ. ಯಾವಾಗ ಒಂದ್ಸಲ ವಿತ್ ಹೈ ವಾಲ್ಯೂಮು ಪ್ರೈಸ್ ಬ್ರೇಕ್ಔಟ್ ಆಗುತ್ತೋ ಬಂದು ರೀಟೆಸ್ಟ್ ಮಾಡಿದ್ರೆ ಹೈ ಪ್ರಾಬಿಲಿಟಿ ಸೆಟಪ್. ಇಲ್ಲ ನೀವು ಬ್ರೇಕ್ಔಟ್ ಅಲ್ಲಿ ಎಂಟರ್ ಆಗ್ತೀರಾ ಅಂದ್ರೆ ನೀವು ಅವಾಗ ಟೈಮ್ ಅಂಡ್ ಸೇಲ್ಸು ಮತ್ತೆ ಮಾರ್ಕೆಟ್ ಡೆಪ್ತು, ಲೆವೆಲ್ 2 ಇದನ್ನೆಲ್ಲ ನೋಡಬೇಕು. ಸೊ ನಾನು ಮಾರ್ಕೆಟ್ ಡೆಪ್ತ್ ಮತ್ತೆ ಟೈಮ್ ಅಂಡ್ ಸೇಲ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಬ್ರೇಕ್ಔಟ್ ಅಲ್ಲಿ ಎಂಟರ್ ಆಗೋದು, ಏನೇನು ನೋಡಬೇಕು ಅಂತ. ಸೊ ಯಾವಾಗ ಈ ರೆಕ್ಟಾಂಗಲ್ಲು ಈ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡ್ಕೊಂಡು ಮೇಲೆ ಹೋಗುತ್ತೋ ಅವಾಗ ನಾವು ಲಾಂಗ್ ನೋಡ್ಬೋದು ಅಥವಾ ಕಾಲ್ ನೋಡ್ಬೋದು. ಸೊ ಇದೇ ರೀತಿ ಇದ್ರದ್ದು ಆಪೋಸಿಟ್ ಬೇರಿಶ್ ರೆಕ್ಟಾಂಗಲ್. ಒಂದು ಪ್ರೈಸ್ ಬಂದು ಒಂದೇ ಲೆವೆಲಲ್ಲಿ ಬೌನ್ಸ್ ಮಾಡ್ತಿದ್ರೆ ಯಾವಾಗ ಕೆಳಗಡೆ ಸಪೋರ್ಟ್ನ ಬ್ರೇಕ್ ಮಾಡುತ್ತೋ ಬಂದು ರೀಟೆಸ್ಟ್ ಮಾಡಿದ್ರೆ ಹೈ ಪ್ರಾಬಿಲಿಟಿ, ರೀಟೆಸ್ಟ್ ಮಾಡಿಲ್ಲ ಅಂದ್ರೆ ಬ್ರೇಕ್ಔಟಲ್ಲೂ ಎಂಟರ್ ಆಗ್ಬೋದು. ಆದರೆ ನಿಮ್ಮ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡ್ತಿರ್ಬೇಕು. ಯೂಸಿಂಗ್ ಚಾಟ್ ಪ್ಯಾಟರ್ನ್ಸ್ ಇನ್ ಟ್ರೇಡಿಂಗ್. ಯಾವ ರೀತಿ ಇದನ್ನ ನಮ್ಮ ಟ್ರೇಡಿಂಗಲ್ಲಿ ಯೂಸ್ ಮಾಡ್ಬೋದು ಅಂತ. ಓಕೆನಾ. ಸೊ ಫಸ್ಟ್ ಇರೋದು ಕನ್ಫರ್ಮೇಷನ್. ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಯಾವಾಗಲೂ ಬರೀ ಪ್ಯಾಟರ್ನ್ಸ್ ಮೇಲ್ಗಡೆ ಸೋಲ್ ಆಗಿ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ನಮಗೆ ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಸ್ಟ್ ಗೊತ್ತಿರಬೇಕು, ಪ್ಲಸ್ ಅಲ್ಲಿ ವಾಲ್ಯೂಮ್ ಏನಾಗ್ತಿದೆ ನೋಡಬೇಕು, ನಮ್ಮ ಕೀ ಲೆವೆಲ್ಸ್ ಎಲ್ಲಿದೆ ನೋಡಬೇಕು. ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಇನ್ಕ್ಲೂಡ್ ಮಾಡಾದ್ಮೇಲೆ ಈ ಪ್ಯಾಟರ್ನ್ಸ್ಗಳು ವರ್ಕೌಟ್ ಆಗೋದು. ನೀವು ಸೋಲಾಗಿ ಪ್ಯಾಟರ್ನ್ಸ್ನೇ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಆಲ್ವೇಸ್ ಲುಕ್ ಫಾರ್ ಕನ್ಫರ್ಮೇಷನ್ ಬಿಫೋರ್ ಆಕ್ಟಿಂಗ್ ಆನ್ ಚಾಟ್ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್, ಬ್ರೇಕ್ಔಟ್ ಫ್ರಮ್ ಅ ಟ್ರಯಾಂಗಲ್ ಪ್ಯಾಟರ್ನ್ ಕ್ಯಾನ್ ಕನ್ಫರ್ಮ್ ಎ ಕಂಟಿನ್ಯೂಷನ್ ಆಫ್ ಅ ಟ್ರೆಂಡ್. ಸೊ ವಿತ್ ದಟ್ ವಾಲ್ಯೂಮ್ ಶುಡ್ ಆಲ್ಸೋ ಬಿ ದೇರ್. ವಾಲ್ಯೂಮ್
Considering trading volume when analyzing chart patterns, high volume during a breakout can strengthen the pattern significance. ಯಾವಾಗ ಬ್ರೇಕ್ಔಟ್ ಆಗಬೇಕಾದ್ರೆ ಹೈ ವಾಲ್ಯೂಮ್ ನ ನೋಡ್ತಿರೋ ಸೊ ಅಲ್ಲಿ ನಿಮಗೆ ಹೈ ಪ್ರಾಬಬಿಲಿಟಿ ಇರುತ್ತೆ. ಆ ಸೆಟಪ್ಗೆ ನೀವು ರಿಸ್ಕ್ ರಿವಾರ್ಡ್ ನ ಮೇಂಟೈನ್ ಮಾಡಿಕೊಂಡು ಈ ಟ್ರೇಡ್ಗೆ ಎಂಟರ್ ಆಗ್ಬೋದು. ನೆಕ್ಸ್ಟ್, ಸೆಟ್ಟಿಂಗ್ ಟಾರ್ಗೆಟ್ಸ್. ಯೂಸ್ height of the patterns to set price targets. For example, head and shoulder pattern, the distance from the head to the neckline can be projected downward to estimate the potential price movements. ಅಂದ್ರೆ ಸೊ ಹೆಡ್, ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಫಾರ್ ಎಕ್ಸಾಂಪಲ್, ಓಕೆನಾ. ಸೊ ಯಾವಾಗ ಈ ನೆಕ್ಲೈನ್ ಬ್ರೇಕ್ ಮಾಡುತ್ತೋ, ನೆಕ್ಲೈನ್ ಬ್ರೇಕ್ ಆದಮೇಲೆ ನಿಮಗೆ ಟಾರ್ಗೆಟ್ ಗೊತ್ತಿರಬೇಕು ಎಲ್ಲಿ ಎಕ್ಸಿಟ್ ಆಗುತ್ತೆ ಅಂತ. ಓಕೆನಾ, ಹೌದು 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಇಟ್ಕೋಬೇಕು. ಹಾಗಂತ ಹೆಂಗೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು, ಈ ರಿಸ್ಕ್ನ ಹೆಂಗೆ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಂತಂದ್ರೆ, ಒಂದ್ಸಲ ಬ್ರೇಕ್ಔಟ್ ಆದ್ರೆ ಈ ಹೆಡ್ ಮತ್ತೆ ನೆಕ್ಲೈನ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು ನೀವು ಟಾರ್ಗೆಟ್ನ ಸೆಟ್ ಮಾಡ್ಕೋಬಹುದು. ಸೊ ಡಿಪೆಂಡ್ಸ್ ಆನ್ ನಿಮ್ಮ ಕಂಫರ್ಟ್ ಲೆವೆಲ್, ಯಾವ ರೀತಿ ನೀವು ನೋಡ್ಕೊಂಡು ಹೋಗ್ತೀರಾ, ಯಾವ ರೀತಿ ಟ್ರೇಡ್ ಮಾಡ್ತಿರ್ತೀರಾ, ಅಥವಾ ಯಾವ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡ್ತಿರ್ತೀರಾ, ಇದೆಲ್ಲ ಫ್ಯಾಕ್ಟರ್ ಆಗುತ್ತೆ. ಸೊ ಬೇಸಿಕಲಿ ಬೇಸ್ಡ್ ಆನ್ ದಿ ಚಾರ್ಟ್ ಪ್ಯಾಟರ್ನ್ಸ್, ನಿಮ್ಮ ಹೆಡ್ ಮತ್ತೆ ನೆಕ್ಲೈನ್ ಇಂದ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು ಒಂದ್ಸಲ ಬ್ರೇಕ್ಔಟ್ ಆದ್ಮೇಲೆ ಸಿಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ನಿಮ್ಮ ಟಾರ್ಗೆಟ್ ಪ್ರೈಸ್ ನ ಸೆಟ್ ಮಾಡ್ಕೋಬಹುದು. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್, ಮತ್ತೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ನನಗೆ ಯೂಶಲ್ ಆಗಿ ಬರೋ ಕ್ವಶನ್ಸ್ ನಾನು ಇಲ್ಲಿ ಹಾಕಿ ಅದನ್ನ ಆನ್ಸರ್ ಮಾಡಿದ್ದೀನಿ. ಇದಕ್ಕೂ ಮೇಲೆ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮಲ್ಟಿಪಲ್ ಟೈಮ್ ಫ್ರೇಮ್. ಚಾರ್ಟ್ ಪ್ಯಾಟರ್ನ್ಸ್ ನ ಅನಲೈಸ್ ಮಾಡಬೇಕಾದ್ರೆ ನೀವು ಮಲ್ಟಿಪಲ್ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡಬೇಕು. ಅನಲೈಸ್ ಚಾರ್ಟ್ ಪ್ಯಾಟರ್ನ್ಸ್ ಅಕ್ರಾಸ್ ಮಲ್ಟಿಪಲ್ ಟೈಮ್ ಫ್ರೇಮ್ಸ್ ಟು ಗೆಟ್ ಮೋರ್ ಕಾಂಪ್ರಹೆನ್ಸಿವ್ ವ್ಯೂ ಆಫ್ ದಿ ಮಾರ್ಕೆಟ್. ಓಕೆನಾ, ನಾನು ಆಗ್ಲೇ ಹೇಳ್ದಂಗೆ ಬರೀ ಚಾರ್ಟ್ ಪ್ಯಾಟರ್ನ್ಸ್ ಸೋಲ್ ಆಗಿ ನಾವು ಡಿಪೆಂಡ್ ಆಗಕ್ಕಾಗಲ್ಲ. ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಸ್ಟ್ ಗೊತ್ತಿರಬೇಕು. ಓಕೆನಾ, ಮಾರ್ಕೆಟ್ ಕಂಟೆಕ್ಸ್ಟ್ ಯಾವ ರೀತಿ ಇದೆ ಅದ್ರ ಬೇಸಿಸ್ ಮೇಲ್ಗಡೆ ಚಾರ್ಟ್ ಪ್ಯಾಟರ್ನ್ಸ್, ಈ ಓವರ್ ಆಲ್ ಮಾರ್ಕೆಟ್ ಕಂಟೆಕ್ಸ್ಟ್ ಏನ್ ಹೇಳ್ತಿದೆ, ನಾನು ಚಾರ್ಟ್ ಪ್ಯಾಟರ್ನ್ಸು ಅದೇ ಹೇಳ್ತಿದ್ಯಾ, ಎರಡನ್ನೂ ಕ್ಲಬ್ ಮಾಡಿ, ಪ್ಲಸ್ ನಿಮ್ ಕೀ ಲೆವೆಲ್ಸ್ನು ಕ್ಲಬ್ ಮಾಡಿ, ವಾಲ್ಯೂಮ್ನು ಕ್ಲಬ್ ಮಾಡಿ, ಆಮೇಲೆ ನೀವು ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ ಹೋಗಿ ಟ್ರೇಡ್ ಮಾಡ್ಬೋದು. ಐ ಮೀನ್ ಇಫ್ ಯು ವಾಂಟ್ ಯು ಕ್ಯಾನ್ ಕಂಬೈನ್ ದಿಸ್ ವಿತ್ ಇಂಡಿಕೇಟರ್ಸ್. ಓಕೆನಾ, ಯೂಶಲಿ ನಾನು ಇದನ್ನ ಮಾಡಲ್ಲ, ಏನಕ್ಕೆ ಅಂದ್ರೆ ನನಗೆ ಎಲ್ಲ ಇಂಡಿಕೇಟರ್ಸ್ಗಳು ತುಂಬಾ ಲ್ಯಾಗಿಂಗ್ ಅನ್ಸುತ್ತೆ. ಆದ್ರೆ ನೀವು ಏನಾದ್ರು ಬೇರೆ ಇಂಡಿಕೇಟರ್ಸ್ಗಳನ್ನ ಯೂಸ್ ಮಾಡ್ತೀರಾ, ಲೈಕ್ RSI ಅಥವಾ ಮೂವಿಂಗ್ ಅವರೇಜಸ್ ಅಥವಾ MACD, ಅದ್ರ ಜೊತೆಗೆ ನೀವೇನಾದ್ರೂ ಇದನ್ನ ಕ್ಲಬ್ ಮಾಡಿದ್ರೆ ಹೈ ಪ್ರಾಬಬಿಲಿಟಿ ಸಿಗುತ್ತೆ. ಪರ್ಸನಲ್ ಆಗಿ ನಾನು ಇದನ್ನ ಯೂಸ್ ಮಾಡಲ್ಲ. ಬೇರೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಮೇಲ್ಗಡೆ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಚಾರ್ಟ್ ಪ್ಯಾಟರ್ನ್ಸ್ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಹೇಳಿರೋದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ, ನಾನು ಇನ್ನು ಇನ್ ಡೀಟೇಲ್ ಸ್ಲೋ ಆಗಿ ವಿತ್ ಮೋರ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು. ಬಾಯ್.